ತಾತ್ಕಾಲಿಕವಾಗಿ ಹಸಿರು ಟುವಾಲು ಒಂದು ಬಿಳಿಯಂಗೆ ಹಾಕೊಂಡು ಬಂದಿದ್ದೀರಲ್ಲ ನಿಮ್ಮೆಲ್ಲ, ನೆಕ್ಸ್ಟ್ ಅದೇ ಕಾರ್ಖಾನೆ ನಿಮ್ಗೆ ಗಂಡಸರಾಗಿ ನೀವು ಸೀರೆ ಉಟ್ಕೊಂಡು ಬರಲೇಬೇಕಂತ ಕಾರ್ಖಾನೆ ಹೇಳ್ತಾರೆ, ಅದು ಕೂಡ ನೀವು ಸಿದ್ಧರಾಗ್ಬೇಕಂತ ನಾನು ಈ ಮಾಧ್ಯಮದಲ್ಲಿ ನಾನು ನಿಮ್ಗೆ ಕೋರಿಕೆ ಮಾಡ್ತಾ ಇದ್ದೀನಿ. ಕ್ಯಾನ್ಸರ್ ಅದೆಲ್ಲ ಬರಕತ್ತೆ ಸರ್, ನಮಗೆ ಫ್ಯಾಕ್ಟ್ರಿ ಬ್ಯಾಡ. ನಾವು ಮುಸ್ರೆ ಕ್ಯಾನ್ 2 ಕಿಲೋಮೀಟರ್ ಬಗಲಾಗ ಹೊತ್ಕೊಂಡು ಅಜ್ಜು ದನಗಳ ನೀರು ಕುಡಿಸಿನಿ ಸರ್. ಅದರಿಂದ ಒಂದು ಗ್ಯಾಸ್ ಸ್ಫೋಟ ಆಗಿ ಅಗ್ನಿ ಅವಘಡ ಆಗಿ ಅಲ್ಲಿ ಒಬ್ಬ ಕಾರ್ಮಿಕ ಮೃತನಾಗ್ತಾರೆ. ಈ ಅವಘಡ ಆಗಿರೋದು ಅವರ ಒಂದು ಕ್ರಿಮಿನಲಿಸಂ ಏನಂತ ಹೇಳಿದ್ರೆ, ಯಾವುದೇ ಸ್ಟೇಷನ್ ನಲ್ಲಿ ಯಾವುದೇ ಇದರಲ್ಲಿ ಪ್ರಕರಣ ದಾಖಲು ಮಾಡಿಲ್ಲ. ಈ ನಮ್ಮೂರ ಇದ್ದೇ ಇಷ್ಟು ರೌಡಿಸಂ ಮಾಡ್ತಾರೆ, ಬೇರೆ ಊರಿಗೆ ಬದುಕಕ್ಕೆ ಹೆಂಗಾಗುತ್ತೆ ಸರ್? ಅದು ರೋಡಿಗೆ ಗೇಟ್ ಹಾಕ್ಯಾರ ಸರ್, ಅದು ನಿಮಿಷ. ಆಮೇಲೆ ಹೊಲ್ದಾಗ ರಾತ್ರಿನೇ ಈರುಳ್ಳಿ ಬೀಜ ಉಗ್ಗಿ ಬಂದಿವಿ ಸರ್. ರಾತ್ರಿನೇ ಲೋಡ್ರ್ ದಬ್ಬಿ ಎಲ್ಲ ಗಿಡಗಳು ದಬ್ಬಿ ಬಿಟ್ಟಾರ ಸರ್. ಪವರ್ ಪ್ಲಾಂಟ್ ಆಮೇಲೆ ಬೆನಿಫಿಕೇಶನ್ ಎಲ್ಲ ಪ್ಲಾಂಟ್ ಆಗ್ಬಿಟ್ಟಿದ್ದಾವೆ, ಇಸಿ ಕೂಡ ಸಿಕ್ಬಿಟ್ಟಿದೆ ಅಂತ ಹೇಳ್ತಾ ಇದಾರೆ. ಅಲ್ಲಿ ನೋಡಿದ್ರೆ ಯಾವುದೇ ಕಾಮಗಾರಿ ನಡೀತಾ ಇಲ್ಲ ಸರ್. ಇದು ಒಂದು ದೊಡ್ಡ ಉಲ್ಲಂಘನೆ ಇದು ಕಾರ್ಖಾನೆಯಿಂದ. ಒಂದು ಹೊಲ ತಗೋಬೇಕಾದ್ರೆ ಯಾರ್ದನ್ನಾಗ್ಲಿ ಸುತ್ತಮುತ್ತ ಇವ್ರು ಯಾರು ಚೆಕ್ ಮಾಡಿ ಅದನ್ನ ತಗೋಬೇಕು. ನಿಮ್ಮ ಹೆಸರಿಗೆ ಆಗ್ತಾವ. ಸುಮ್ನೆ ಕಳ್ಕೊಂಡಲ್ಲಿ ಯಾವನ ಪಟ್ನ ಅಂತ ಯಾವನ ತಗೊಂಡ್ಬಿಟ್ರೆ ಹೆಂಗ್ ಸಾಕು ನೀವು? ಹೊರ ಪ್ರದೇಶದಿಂದ ಬರ್ತಾ ಇದಾರೆ, ಅಲ್ಲಿ ಎಷ್ಟು ಜನ ಸಾವನ್ನಪ್ತಾರೋ ಎಷ್ಟು ಜನ ಇಲ್ಲೋ, ಅವ್ರು ಒಳಗಿಂದೊಳಗೆ ಏನ್ ಮಾಡ್ತಾ ಇದಾರೋ ಇದು ನಮ್ಗೆ ಅನುಮಾನ ಕಾಡ್ತಾ ಇದೆ. ರೈತರಿಗೆ ಯಾರಿಗೆ ಕೊಡಲ್ಲ, ನಮ್ಮಂತ ಕಾರ್ಮಿಕರಿಗೆ ಯಾರು ಕೊಡಲ್ಲ ಸರ್. ಈಗ 2 ವರ್ಷ ಬಂದ್ ಮಾಡಿ ಸರ್, ಮತ್ತೆ ಈಗ ಸ್ಟಾರ್ಟ್ ಮಾಡ್ಬೇಕಂತಾರ ಸರ್. ಅಮಾಯಕ ಜನಗಳು ಇರ್ತಕ್ಕಂಥವ್ರು ಒಳ್ಳೆ ಕಂಪ್ನಿ ಬಂದ್ರೆ ನಾವು ಒಂದು ಒಳ್ಳೆ ಉದ್ಯೋಗ ಪಡಿಬಹುದು ಎಲ್ಲ ಅಂತೇಳಿ ಒಂದು ತಿರುಕನ ಕನಸು ಕಾಣೋ ರೀತಿಯಲ್ಲಿ ಆ ಕಂಪ್ನಿ ಬಂದ್ರೆ ಎಲ್ಲ ಚೆನ್ನಾಗಿರ್ಬೋದು ಅಂತಿದ್ರು. ಅವರು ಒಂದು ನರರಾಕ್ಷಸ ಬುದ್ಧಿ ತೋರಿಸಿದ್ರು. ಸ್ನೇಹಿತರೆ ನಮಸ್ಕಾರ, ನಾನು ರಾಮು ಅರ್ಕೇರಿ ಮಾತಾಡ್ತಾ ಇದ್ದೀನಿ. ಏನು ಮೊನ್ನೆ ಜುಲೈ 30ನೇ ತಾರೀಕು ಸಂಡೂರು ತಾಲೂಕಿನ ನರಸಿಂಗಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಣಜಿತ್ಪುರದ ಹೊರವಲಯದಲ್ಲಿ ಒಂದು ಸಾರ್ವಜನಿಕ ಆಲಿಕೆ ಸಭೆ ಆಗುತ್ತೆ. RIPL ಸ್ಪಾಂಜ್ ಐರನ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಏನು ಕ್ಷೇತ್ರವನ್ನ ವಿಸ್ತರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫ್ಯಾಕ್ಟರಿ ಆರಂಭಕ್ಕೆ ಸಂಬಂಧಿಸಿದಂತೆ ಒಂದು ಸಾರ್ವಜನಿಕ ಪರಿಸರ ಆಲಿಕೆ ಸಭೆ ಆಗುತ್ತೆ. ಈ ಸಭೆಯಲ್ಲಿ ಸಾಕಷ್ಟು ಪರ ಮತ್ತು ವಿರೋಧ ಅನೇಕ ವಿಚಾರಗಳು ಕೂಡ ಪ್ರಸ್ತಾಪವಾಗುತ್ತೆ. ಸ್ಥಳೀಯ ಜನರಿಗೆ ಆದ್ಯತೆಯ ಮೇರೆಗೆ ರಣಜಿತ್ಪುರದವರಾಗಿರ್ಬೋದು, ನರಸಾಪುರದವರಾಗಿರ್ಬೋದು ಅಥವಾ ಸುತ್ತಮುತ್ತಿನ ಗ್ರಾಮಸ್ಥರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಳಿದಾಗ ಈ ಒಂದು ಪರಿಸರ ಆಲಿಕೆ ಸಭೆಯಲ್ಲಿ ಎಲ್ಲರೂ ಕೂಡ ತಮ್ಮದೇ ಆಗಿರತಕ್ಕಂತ ಅಭಿಪ್ರಾಯಗಳನ್ನ ಹೇಳ್ತಾ ಹೋಗ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಪರ ಮತ್ತು ವಿರೋಧ ಎರಡೂ ವಿಚಾರಗಳು ಕೂಡ ವ್ಯಕ್ತವಾಗುತ್ತೆ. ಕೆಲವರು ಹೇಳ್ತಾರೆ ಈ ಫ್ಯಾಕ್ಟರಿಯಿಂದ ನಮಗೆ ಏನು ಸಹಕಾರ ಇದೆ ಅಂತ, ಇನ್ನು ಕೆಲವರು ಹೇಳ್ತಾರೆ ಈ ಫ್ಯಾಕ್ಟರಿಯಿಂದ ನಮ್ಗೆ ಇರ್ತಕ್ಕಂಥ ಅನಾನುಕೂಲಗಳೇನು, ನಾವು ಅನುಭವಿಸಿರುವಂತ ತೊಂದರೆಗಳೇನು ಅಂತ. ಸೊ ಒಂದು ಕಡೆ ಬೇಕು ಅನ್ನುವಂಥವ್ರು ಒಂದು ಕಡೆ ಆದ್ರೆ ಬೇಡ ಅನ್ನುವಂಥವ್ರು ಒಂದು ಕಡೆ. ಸೊ ಆ ರೀತಿಯಾಗಿ ಬೇಡ ಅನ್ನುವಂಥವ್ರು ಇವತ್ತು ನಮ್ಮ ಸಂಡೂರು ಪಟ್ಟಣದ ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ಒಂದು ಸಭೆ ಸೇರ್ತಾರೆ. ಈ ಸಭೆ ಸೇರುವುದರ ಮೂಲಕ ತಮ್ಮ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸೊ ಆ ಒಂದು ಅಭಿಪ್ರಾಯದಲ್ಲಿ ಏನು ಅಂತ ಹೇಳಿದ್ರೆ, ಪರಿಸರ ಆಲಿಕೆ ಸಭೆ ಏನಿದೆ ಆ ಆಲಿಕೆ ಸಭೆ ಸರಿಯಾದ ನಿಯಮಬದ್ಧವಾಗಿ ಆಗಿಲ್ಲ ಅನ್ನುವಂಥದ್ದು ಇವರ ಒಂದು ವಾದವಾಗಿದೆ. ಅದರ ಜೊತೆಗೆ ತಮಗೆ ಆ ಒಂದು ಫ್ಯಾಕ್ಟರಿಯನ್ನ ಎಕ್ಸ್ಟೆನ್ಷನ್ ಮಾಡೋದು ಅಥವಾ ಆರಂಭಿಸೋದು ಯಾವುದೇ ರೀತಿಯಿಂದ ಇಷ್ಟ ಇಲ್ಲ. ಆ ಫ್ಯಾಕ್ಟರಿಯನ್ನ ಅಲ್ಲಿ ಆಗ್ಲಿಕ್ಕೆ ಅವಕಾಶ ಕೊಡಬಾರ್ದು. ಅದ್ರ ಜೊತೆಗೆ ಅನೇಕ ಸಮಸ್ಯೆಗಳ ಕುರಿತಾಗಿ ಆ ಧೂಳಾಗಿರ್ಬೋದು, ಅವರಿಗೆ ಕೊಡ್ತಕ್ಕಂಥ ಕೆಲಸದ ವಿಚಾರ ಆಗಿರ್ಬೋದು, ಏನು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ಆ ಗ್ರಾಮಸ್ಥರಿಗೆ ಆಗುವಂತ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಅನೇಕ ವಿಚಾರಗಳ ಕಾರಣಕ್ಕೆ ನಾವು ಒಂದು ಫ್ಯಾಕ್ಟರಿಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂತ ಅಭಿಪ್ರಾಯವನ್ನ ಸಂಡೂರಿನ ಐಬಿಯಲ್ಲಿ ತಮ್ಮ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸೋದ್ರ ಮೂಲಕ ವ್ಯಕ್ತಪಡಿಸಿದ್ದಾರೆ. ಸೊ ನಾವು ಈಗ ಆ ಊರಿನ ಗ್ರಾಮಸ್ಥರು ಏನು ತಮ್ಮ ಅಭಿಪ್ರಾಯಗಳನ್ನು ಹೇಳಿದರೆ ಆ ಅಭಿಪ್ರಾಯಗಳನ್ನೇ ಯಥಾವತ್ತಾಗಿ ಪ್ರಸಾರ ಮಾಡುವ ಕೆಲಸವನ್ನ ನೋಡ್ತೀವಿ. ಬನ್ನಿ, ಅವರು ಯಾವೆಲ್ಲ ಅಭಿಪ್ರಾಯಗಳನ್ನ ಈ ಒಂದು RIPL ಒಂದು ಸಾರ್ವಜನಿಕ ಆಲಿಕೆ ಸಭೆ ಮತ್ತು ಆ ಕಂಪನಿಯ ವಿಸ್ತಾರಕ್ಕೆ ಮತ್ತು ಮರುಸ್ಥಾಪನೆಗೆ ಸಂಬಂಧಪಟ್ಟಂತೆ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ನಮ್ಮ ಹೆಸರು ಮಂಜುನಾಥ್ ಪಾಟೀಲ್ ಅಂತೇಳಿ, ರಂಜಿತ್ಪುರ ಗ್ರಾಮ ಘಟಕ ರೈತರ ಅಧ್ಯಕ್ಷರು ನಾವು. ಮೊನ್ನೆ ಪಬ್ಲಿಕ್ ಹಿಯರಿಂಗ್ ಆಯ್ತಲ್ಲ ಸರ್, ಅದು ನಮ್ಮ ರೈತರಲ್ಲಿ ನಮ್ಮೂರು ಮುಖಂಡರಲ್ಲಿ ಯಾರಿಗೆ ಮಾತಾಡಕ್ಕೆ ಅವಕಾಶನೇ ಕೊಡ್ಲಿಲ್ಲ. ಅವರು ಕಂಪ್ನಿ ಫಾಲೋವರ್ಸ್ಗಳಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟರು. ಇನ್ನ ಬಹಳಷ್ಟು ಜನ ಮಾತಾಡೋರಿದ್ರು. ಅದು ಪಬ್ಲಿಕ್ ಹಿಯರಿಂಗ್ ಇದ್ರೆ ಬೆಳಿಗ್ಗೆ 9-11 ಗಂಟೆ ಸಾಯಂಕಾಲ 5 ಗಂಟೆವರೆಗೆ ಇತ್ತು. ಅವರು ಯಾವುದೇ ಕಾರಣಕ್ಕೆ ಇನ್ನೊಂದ್ಸಲಿ ಪಬ್ಲಿಕ್ ಹಿಯರಿಂಗ್ ಐತೆ ಅಂತ ಹೇಳಿ 2-2:30 ಮಟ್ಟುಗೊಳಿಸ್ಬಿಟ್ರು ಸರ್. ಅವರು ಇನ್ನ ಮಾತಾಡ್ರಿ, ಇನ್ನು ಇವಾಗ ಬರ್ತೀವಿ. ಅವ್ರು ಏನ್ ಅನ್ಕೊಂಡಿದ್ರು, ನಮ್ಮೂರಲ್ಲ ಇನ್ನ ಸಾಯಂಕಾಲ 5 ಗಂಟೆವರೆಗೆ ಇರ್ತಲ್ಲ, ನಾವು ಮಾತಾಡ್ಬೋದು ಅಂತ ಅನ್ಕೊಂಡಿದ್ದು ಸರ್. ಅವರು ಆಗ್ಲಿಲ್ಲ, ಅವರು ಅದೇ ಟೈಮಿಗೆ ಹೋಗ್ಬಿಟ್ರು ಸರ್. ಅವರು ನಮಗೆ ಸ್ಪಾನ್ಸರ್ ಯಾವುದೇ ಕಾರಣಕ್ಕೂ ಆಗ್ಬಾರ್ದು ಸರ್. ನಮ್ದು 16 ಎಕರೆ ಹೊಲ ಐತೆ ಸರ್. ವರ್ಷ 300 ಕ್ವಿಂಟಲ್ ಮೆಕ್ಕೆಜೋಳ ಬೆಳೆನೋ 100 ಕ್ವಿಂಟಲ್ ಮೇಲೆ ಹೆಚ್ಚಿ ಬೆಳೆದ ಸರ್. ಇವ್ ನೋಡಿ ಸರ್, ಅದು ಯಾವ ಫ್ಯಾಕ್ಟ್ರಿ ಬಂದಾದ್ರೆ ಸರ್ ನಮ್ಮ ವರ್ಷ 300 ಕ್ವಿಂಟಲ್ 205 ಕ್ವಿಂಟಲ್ ಮೆಕ್ಕೆಜೋಳ ಬೆಳಕತ್ತೀವಿ. ಮತ್ತೆ ಇನ್ನೊಂದು ಸರ್, ಆ ಸ್ಪಾನ್ಸರಿಂಗ್ ಆದ್ರೆ ಯಾರು ಕೂಲಿ ಆಳು ಬರೋದಿಲ್ಲ. 1000 ರೂಪಾಯಿ ಕೂಲಿ ಕೊಟ್ಟರು ಬರೋದಿಲ್ಲ. ಅವ್ರವರೇ ರೈತರೇ ಮಾಡ್ಕೋಬೇಕು. ಇಲ್ಲಿದ್ರಿಗಿನ ಹಾಳಾಗಿ ಹೋಗ್ತೀವಿ ರೈತರನ್ನ. ನಾವು ಕಷ್ಟ ಬಿದ್ದು ಬೀಜ ಗೊಬ್ಬರ 1 ಎಕರೆ ಸರ್ ಮಿನಿಮಮ್ ಅಂದ್ರೆ 15-16 ಸಾವಿರ ರೂಪಾಯಿ ಖರ್ಚು ಬರ್ತದೆ ಸರ್. ಅದು ಉಳಿದೇ ಒಂದು ರೈತರಿಗೆ 5 ಸಾವಿರ ಮೇಲೆ ಹೆಚ್ಚಿಗೆ ಉಳಿಯಲ್ಲ. ಅದನ್ನೇ ನಾವು ಬೆಳ್ಕೊಂಬಕ್ ಬಿಡ್ಲಿದಂದ್ರೆ ಹೌದು ಸರ್. ಇನ್ನೊಂದು ಇನ್ನು ಸ್ವಲ್ಪ ಒಬ್ರು ಯಾರೇ ಅಧಿಕಾರಿ ಹೇಳಿದ್ರು, ನೋಡಪ್ಪ 75% ಹೊಲ ಕೊಟ್ಟಿಬಿಟ್ಟಿದಾರ, ಇನ್ನು 25% ಐತೆ, ನೀವು ಕೊಟ್ಟಿಬಿಟ್ರು ಅಂತ ಸರ್. ನಾವು ಕೊಟ್ಟು ಎಲ್ಲಿಗೆ ಹೋಗ್ಬೇಕಂತ ಸರ್? ಈ ನಮ್ಮೂರ ಇದ್ದೇ ಇಷ್ಟು ರೌಡಿಸಂ ಮಾಡ್ತಾರೆ, ಬೇರೆ ಊರಿಗೆ ನಮ್ಗೆ ಬದುಕಕ್ಕೆ ಹೆಂಗಾಗುತ್ತೆ ಸರ್? ಅದು ನಾವು ಯಾವುದೇ ಕಾರಣಕ್ಕೂ
ನಾವು ಸ್ಪಾನ್ಸರ್ ಆಗ್ಬಿಡೋದಲ್ಲ, ಸ್ಪಾನ್ಸರ್ ಆಗ್ಲೇಬಾರ್ದು. ನಾವು ಒಂದು ಮಾತು ಹೇಳಿ ಸರ್, ನಾನು ಸ್ಪಾನ್ಸರ್ ಬಿಟ್ಟು ಪೈಲಟ್ ಪ್ಲೇಟ್ ಹಾಕೇಳ್ರಿ, ವಾಷಿಂಗ್ ಪ್ಲೇಟ್ ಹಾಕಿರಿ, ಬೆನಿಫಿಕೇಶನ್ ಹಾಕೇಳ್ರಿ, ನಾವು ವಿರೋಧ ಮಾಡಲ್ಲ. ಎಲ್ಲರೂ ಬದುಕಬೇಕು. ಜನ ಕೊಟ್ಟು ಬಿಟ್ಟಿದ್ರೆ ಹೊಲ ಕೆಲವೆಲ್ಲ ಕೊಟ್ಟಿದಾರಲ್ಲ, ಅದ್ರಾಗನ್ನ ಬದುಕಲಂತೆ. ಅವ್ರಿಗೆ ಏನಂತಂದ್ರೆ ಅದ್ರ ಪ್ರಾಫಿಟ್ ಇಲ್ಲಂತೆ. ಬೆನಿಫಿಕೇಶನ್ ಆಗಲಿ, ವಾಷಿಂಗ್ ಪ್ಲೇಟ್ ಆಗಲಿ, ಪೈಲಟ್ ಪ್ಲೇಟ್ ಆಗಲಿ, ಇದಂದ್ರೆ 1 to ಡಬಲ್ ರೊಕ್ಕ ಬರುತ್ತೆ ಅಂತ ಹೇಳಿ ಮಾಡ್ತಾರ. ಒಬ್ಬ ದಿನೇಶ್ ಹಿಂಗ್ ಬದುಕೋಸ್ಕರ 4,000 ಜನ ಹಾಳು ಮಾಡಕತ್ತ ಸರ್ ಅವರು. ಇನ್ನೊಂದು, ಒಬ್ಬ ರೈತಿಗೆ 15 ಲಕ್ಷ ಎಕರೆ ಕೊಟ್ರಿ, ಇನ್ನೊಬ್ಳಿಗೆ ಅವ್ರಿಗೆ ಬೇಕಾದವ್ರಿಗೆ 50 ಲಕ್ಷ ಎಕರೆ ಕೊಡೋದು, ಅವ್ರಿಗೆ ಬೇಕಿಲ್ದವ್ರಿಗೆ KDB ಅಂತ ಮಾಡಿ ಇದು ಮಾಡೋದು. ಈ ತರ ಮಾಡಿದ್ರೆ ರೈತರು ನಾವು ಆಗ್ಲಿ ಎಲ್ಲಿಗೆ ಹಾಳಾಗೋಗ್ಬೇಕು ಸರ್ ನಾವು? ಇನ್ನು ನರಸಿಂಗಾಪುರದವರು ಇನ್ನು 300-400 ಜನ ಇದ್ರು ಸರ್ ಮಾತಾಡೋರು. ಅವ್ರಿಗೆ ಅವಕಾಶ ಯಾರು ಕೊಡ್ಲಿ ಸರ್. ಯಾವುದೇ ಕಾರಣಕ್ಕೂ ನಮಗೆ ಸ್ಪಾನ್ಸರ್ ಮಾತ್ರ ಬೇಡ ಸರ್. 40 ಬೋರ್ವೆಲ್ ಹಾಕ್ಸಿ ಸರ್. ಅವ್ರು ಏನ್ ಹೇಳಿ ಸರ್, ಅದ್ರಾಗೆ ತಹಸೀಲ್ದಾರ್ ಸರ್ ತಗಾಲಿ, ಪರಿಶ್ರಮ ಇಲಾಖೆ RA ಸರ್ ತಗಾಲಿ, ನಾವು TV ಡ್ಯಾಮ್ ಸರ್ ನೀರ್ ತತ್ತೆ ಅಂತ ಹೇಳಿದ್ರು ಸರ್. 40 ಬೋರ್ ಸರ್ ಎಣಿಕೆ ಕೊಟ್ಟಿ ಸರ್. ಮತ್ತೆ RA ಕರ್ಕೊಂಡೋಗಿ ಒಂದೊಂದು ಬೋರ್ವೆಲ್ಗೆ ಒಂದೊಂದು ಫೋಟೋ ತೆಗೆದು ಕೊಟ್ಟಿ ಸರ್. ಅವರಿಗೆ ತೆಗೆದು ಕೊಟ್ಟರು ಕೂಡ ಅವ್ರು ಯಾವುದೇ ಕಾರಣ ಅದ್ರ ನರಸಿಂಗಾಪುರ ಭೂಮಿಗೆ ಇಷ್ಟು ಮಳೆಗಾಲ ಆದ್ರೂ ಮಳೆಗಾಲದಾಗೆ ನೀರಿಲ್ಲ ಸರ್. ಇವಾಗ 3 ಇಂಚು ನೀರು 1 ಇಂಚು ಕೂಡ ಬರೋಲ್ಲ ಸರ್. ಅವ್ರೆಲ್ಲ ಬೆಳೆ ಹಾಳು ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೇಕು ಸರ್? ಅವರು ಧೂಳು ಬರಬ್ಬರಿ ಬರ್ಸಾರ. ಅದು ಧೂಳು ಅದು ಹೇಳಬಾರ್ದು ಕೇಳಬಾರ್ದು ಸರ್. ಒಂಥರ ಉಗಾದಿ ಹಬ್ಬದ ದಿನ ತಿರುಗಂಬರ ದಿನ ಹೋಳಿ ಆಡ್ತೀವಲ್ಲ ಸರ್, ಆ ಟೈಪ್ ದಿನ ಈ ಸ್ಪಾನ್ಸರ್ ಸ್ಟಾರ್ಟ್ ಆದ್ರೆ ದಿನ ಹೋಳಿನೇ ನಮ್ಮೂರು ನರಸಿಂಗಾಪುರ ಮಾತ್ರ. ನಮಗೆ ಯಾವುದೇ ಕಾರಣಕ್ಕೂ ಬೇಡ ಸರ್. ಅಕಸ್ಮಾತ್ ಅದು ಫ್ಯಾಕ್ಟ್ರಿ ಆದ್ರೆ ಉಗ್ರ ಹೋರಾಟ ಮಾಡ್ತಾರೆ ರೈತ ಸಂಘದ ಕರ್ಕೊಂಡು. ಇವಾಗ ಫ್ಯಾಕ್ಟ್ರಿ ಧೂಳ ಒಕ್ಕಂಡ ಮೇಲೆ ನೆರಳಿನ ಸಾಕಿನ ಒಂದೇ ದಿನ ಸೋತ್ ಬಿಡೋಣ ಅಂತ ಸರ್ ರೈತರೆಲ್ಲರೂ. ಪಬ್ಲಿಕ್ ಹಿಯರಿಂಗ್ ಇನ್ನೊಂದ್ ಸತಿ ಅವರು DC ಅವರು ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತೀವಿ ಸರ್. ಇನ್ನೊಂದು, ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಕೊಡ್ಬೇಕು. ಮೊದಲು ಮೇನ್ ರಣಜಿತ್ಪುರ, ನರಸಿಂಗಾಪುರ ಆ ರೈತರಿಗೆ, ಊರ ಮುಖಂಡರಿಗೆ ಮಾತಾಡಕ್ಕೆ ಅವಕಾಶ ಕೊಡ್ಬೇಕಂತ ಕೇಳ್ತೀನಿ ಸರ್. ನನ್ನ ಹೆಸರು ತೇಜಸ್ವಿನಿ. ಫ್ಯಾಕ್ಟ್ರಿ ನಮಗೆ ಯಾವ ಕಾರಣಕ್ಕೂ ಬೇಡ ಸರ್. ಕರೆ ಕಿಟ್ಟ ಸರ್. ನಾವು ಹಿಂಸೆ ಅನುಭವಿಸಿವಂದ್ರೆ ಇಷ್ಟೇ ಸರ್. ನಮ್ಮ ಮನೆಯವ್ರ ಮೇಲೆ ಅಟ್ರಾಸಿಟಿ ಕೇಸ್ ಅಂತ ಒಂದ್ ಹಾಕ್ಯಾರ. ಇನ್ನ ಒಂದ್ 14 ಜನ ಕಾಡಪ್ಪರ್ ಕುಟುಂಬದ ಮೇಲೆ, ನಮ್ ಕುಟುಂಬದ ಮೇಲೆ, ನಮ್ಮ ಮಾವ, ನಮ್ಮ ಅತ್ತೆ ಮಾವ ಎಲ್ಲರಿಗೆ ವಯಸ್ಸಾಗಿದೆ. ಅಂತರ ಮೇಲೆ ಕೂಡ ಮನೆಗೆ ಇರ್ತಕ್ಕಂಥವ್ರಿಗೆ ಕೂಡ ಕೇಸು. ಆಮೇಲೆ ಅಕ್ಕಪಕ್ಕದ ನಮ್ಮ ಅಣ್ಣ ತಮ್ಮಳು ಅವ್ರು ನಮ್ ಬಗ್ಗೆ ಏನೇನು ಹೇಳಕ್ ಬಂದಾರಂದ್ರೆ ಅವ್ರ ಬಗ್ಗೆ ಮೇಲೆ ಕೂಡ ಕೇಸ್ ಹಾಕ್ಯಾರ. ಹಂಗೆಲ್ಲ ಹಿಂಸೆ ಕೊಡಕತ್ತಾರ ಸರ್. ನಾವು ದನ ಕರ ಹೊಲ್ದಾಗ ಕಟ್ಟಿವಿ ಸರ್, ಎಮ್ಮಿಗಳು ಮಾಡ್ಕೊಂಡಿವಿ ಸರ್, ಹೈನುಗಾರಿಕೆ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ ಸರ್. ಅದರಿಂದ ಬಹಳ ಹಿಂಸೆ ಕೊಡಕತ್ತಾರ ಸರ್. ನಾವು ದನ ಮೇವ್ ಹಾಕಕ್ ಹೋಗ್ತಿವಿ ಅಂದ್ರೂ ಗೇಟ್ ಹಾಕ್ತಾವ ಸರ್. ಅಲ್ಲಿ 1 ತಾಸು 2 ತಾಸು ಕುತ್ಕೋಬೇಕು. ಅವ್ರು ಫಸ್ಟ್ ಮ್ಯಾನೇಜರ್ನ ಕೇಳ್ಬೇಕು, ಆಮೇಲೆ ಪ್ರಭುಗೌಡನ್ ಕೇಳ್ಬೇಕು. ಅದರಿಂದ ಅವ್ರನ್ನೆಲ್ಲ ಕೇಳ್ಕೊಂಡು ಹೋಗತ್ತಿಗೆ 2-3 ತಾಸು ಹಾಕತ್ ಸರ್. ಅಷ್ಟೆಲ್ಲ ಹಿಂಸೆ ಕೊಟ್ಟಾರ ಸರ್. ರೋಡಿಗೆ ಗೇಟ್ ಹಾಕ್ಯಾರ ಸರ್, ಅದು ಹಿಂಸೆ. ಆಮೇಲೆ ಹೊಲ್ದಾಗ ರಾತ್ರಿನೇ ಈರುಳ್ಳಿ ಬೀಜ ಉಗ್ಗಿ ಬಂದಿವಿ ಸರ್. ರಾತ್ರಿನೇ ಲೋಡ್ರ್ ದಬ್ಬಿ, ಸಪೋಟು, ಹಣ್ಣಿನ ಗಿಡ, ಪ್ಯಾರ್ಲಣ್ಣು ಎಲ್ಲ ಗಿಡಗಳು ದಬ್ಬಿ ಬಿಟ್ಟಾರ ಸರ್. ರಾತ್ರಿ ದೆಬ್ಬ್ಯಾರ. ದನ ಕರ ನೀರು ಕುಡಿಯ ಸರ್. ದನ ಕೊಟ್ಟೆಗೆ ಕೂಡ ದೆಬ್ಬ್ಯಾರ ಸರ್. ಉಳ್ಳಾಗಡ್ಡೆ ಕೊಟ್ಟಿಗೆ ಕೂಡ ದೆಬ್ಬ್ಯಾರ ಸರ್. ರಾತ್ರಿ ರೋಡ್ ಮಾಡಿ ಹಿಂಸೆ ಕೊಟ್ಟಾರ ಸರ್. ಬಾರಿ ಹಿಂಸೆ ಕೊಡಕತ್ತಾರ ಸರ್. ಆ ಫ್ಯಾಕ್ಟ್ರಿ ಮಾತ್ರ ಬೇಡ ಸರ್. ಹೊಲ್ದಾಗ ಮೆಕ್ಕೆಜೋಳ ಬೆಳೆದಿವಿ ಸರ್. ಆ ತೆನೆ ಮುರಿಬೇಕಂದ್ರೆ ಎಲ್ಲಾರನು ಕೇಳಿದ್ವಿ, ಊರಾಗ್ಲಾರನ್ ಕೇಳಿದ್ವಿ, ಎಲ್ಲಾರನು ಕೇಳಿದ್ವಿ. ಫೋನ್ ಮಾಡಿ ಕೇಳಿದ್ರಿ ಏನಂತಾರ, ಕರೆ ಧೂಳ ಸರ್. ಊಟ ಮಾಡಿದ್ರೆ ಸೊಪ್ಪು ಎಲ್ಲಿ ಸಿಗ್ತದ ಸರ್? ಹೊಲ್ದಾಗ ಸೋಪ್ ಅಕ್ಕೇನ್ ತೊಕೊಂಡ್ರು ಕೂಡ ಹೋಗಂಗಿಲ್ಲ ಸರ್. ವಿಷ ಉಂಡಂಗ ಆಕತ್ ಮಧ್ಯಾಹ್ನ ಊಟ ಮಾಡ್ತೀವಿ ಅಂದ್ರ. ಆ ತರ ವಿಷ ಹಾಕಿ ಹಾಕ್ರಿಸಿದ್ರನು ಅದೇ ಕರೆ ಕಿಟ್ಟ ಬರ್ತೈತಿ ಸರ್. ಅಷ್ಟು ಹಿಂಸೆ ಅನುಭವಿಸಿ ಸರ್. ಆ ಫ್ಯಾಕ್ಟ್ರಿಯಿಂದಾನ ನಾವು ಕ್ಯಾನ್ಸರ್ ಅದೆಲ್ಲ ಬರಾಕತ್ತ ಸರ್. ನಮಗೆ ಫ್ಯಾಕ್ಟ್ರಿ ಬೇಡ. ನಾವು ಮುಸ್ರೆ ಕ್ಯಾನ್ 2 ಕಿಲೋಮೀಟರ್ ಬಗಲಾಗ ಹೊತ್ಕೊಂಡ್ ನಾವು ದನಗಳಿಗೆ ನೀರ್ ಕುಡಿಸಿನ್ ಸರ್. ಅದರಿಂದ ಅವ್ರು ದೊಡ್ಡವ್ರು ಇರ್ತಾರ ಸರ್. ಊರಿಗೆ 10 ಮಂದಿ ಅವ್ರು ಉಪೇಕ್ಷೆ ಅಂತಾರ ಸರ್. ರೈತರಿಗೆ ಯಾರಿಗೆ ಕೊಡಲ್ಲ, ನಮ್ಮಂತ ಕಾರ್ಮಿಕರಿಗೆ ಯಾರು ಕೊಡಲ್ಲ ಸರ್. ಈಗ 2 ವರ್ಷ ಬಂದ್ ಮಾಡಿ ಸರ್, ಮತ್ತೆ ಈಗ ಸ್ಟಾರ್ಟ್ ಮಾಡ್ಬೇಕಂತಾರ ಸರ್. ಅದು ನಮಗೆ ಅದು ಸ್ಟಾರ್ಟ್ ಆಗಕ್ ಬಿಡಂಗಿಲ್ಲ ಸರ್. ಅದು ಏನಾಯ್ತಾ ನಮ್ಮ ಹೊಲದ ಬಗ್ಗೆ ಆಗ್ಲಿ, ಊರಿಗೆ ಧೂಳ ಬರ್ತಕ್ಕಂಥದ್ದು ಏನಂತ ಕೇಳಿ ಅವರು ಮುಂದಿನ ಇದು ಮಾಡ್ಬೇಕು ಸರ್. RIPL ಕಂಪ್ನಿ ಸಾರ್ವಜನಿಕ ಆಲಿಕೆ ಸಭೆಯನ್ನು ಆಯೋಜನೆ ಮಾಡಿದ್ರು ಮೊನ್ನೆ 30ನೇ ತಾರೀಕು. ಅದರಲ್ಲಿ ತರಾತುರಿಯಲ್ಲಿ ಸಾರ್ವಜನಿಕ ಆಲಿಕೆ ಸಭೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ADC ಸಾಹೇಬರು ಅದು ಕೇವಲ ಗಂಟೆಗಳ ಕಾಲ 1-2-2.5 ತಾಸಿನಲ್ಲಿ ಮುಗಿಸ್ಬೇಕಂತ ಅವ್ರು ಏನೋ ಗುರಿ ಇಟ್ಕೊಂಡು ಬಂದಿದ್ರು ಏನೋ ಗೊತ್ತಿಲ್ಲ. ಅಲ್ಲಿ ಕೆಲವು ನಮ್ಮ ಕೇವಲ ಕೂಗಳತೆ ದೂರದಲ್ಲಿರ್ತಕ್ಕಂಥ ರಣಜಿತ್ಪುರ ಮತ್ತು ನರಸಿಂಗಾಪುರ ಗ್ರಾಮಸ್ಥರು ಬಹಳಷ್ಟು ಜನ ತಮ್ಮ ಅಹವಾಲನ್ನು ಸಲ್ಲಿಸಬೇಕು, ತಮ್ಮ ಅಭಿಪ್ರಾಯಗಳನ್ನು ಹೇಳ್ಬೇಕಂತೇಳಿ ಬಹಳ ಕಾತುರದಿಂದ ನಿಂತಿದ್ರು. ಕೇವಲ ಕಾರ್ಖಾನೆಯಲ್ಲಿ ಆಗ್ಲೇ ಉದ್ಯೋಗ ಮಾಡ್ತಕ್ಕಂಥವ್ರನ್ನ ಅವ್ರನ್ನೆಲ್ಲ ಟ್ರೈನ್ ಅಪ್ ಮಾಡಿ ಅವ್ರ ಕೂಟ ಮಾತ್ರ ಆಲಿಕೆ ಸಭೆಯಲ್ಲಿ ಮಾತಾಡ್ಲಿಕ್ಕೆ ಮಾತ್ರ ಅವಕಾಶ ಕೊಟ್ರು. ಇದು ಎಲ್ಲ ಒಂದು ಮೇಲ್ನೋಟ ಕಾಣ್ತಾ ಇದೆ. ಎಲ್ಲಾ ಅಧಿಕಾರಿಗಳು ಎಲ್ಲ ಕಾರ್ಖಾನೆ ಪರವಾಗಿದ್ದಾರೋ ಅಥವಾ ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರ ಪರವಾಗಿದ್ದಾರೋ ಇದು ಯಾವುದು ನಮಗೆ ಸ್ಪಷ್ಟತೆ ಗೊತ್ತಾಗ್ತಾ ಇಲ್ಲ. ನಾವು ದಯಮಾಡಿ ಹೇಳ್ತಾ ಇದ್ದೀವಿ, ಇದು ಮತ್ತೆ ನಿಮ್ಮ ವ್ಯಾಪ್ತಿಯಲ್ಲೇ ಬರೋದ್ರಿಂದ ಮತ್ತೆ ಇನ್ನೊಂದು ದಿನಾಂಕ ಏನಾದ್ರೂ ಅವಕಾಶ ಇದ್ರೆ ಕಾನೂನಲ್ಲಿ ಇದಕ್ಕೆ ಇನ್ನೊಂದು ದಿನಾಂಕ ನಿಗದಿ ಮಾಡಿ ಸ್ಥಳೀಯ ಗ್ರಾಮಗಳಾದ ನರಸಿಂಗಪುರ ಮತ್ತು ರಣಜಿತ್ಪುರ ಮತ್ತು ವಿಠಲ್ ನಗರ ಅಲ್ಲಿ ಮೂಲ ನಿವಾಸಿಗರು ಏನಿದಾರಲ್ಲ ಮತ್ತೊಮ್ಮೆ ಅವರ ಅಭಿಪ್ರಾಯ ಅನಿಸಿಕೆ ಆಲಿಕೆಗಳು ಆಲಿಸಿ
ಆ ಒಂದು ಸ್ಪಾಂಜ್ ಐರನ್ ಕಾರ್ಖಾನೆಗೆ ಏನು ಕೊಡಬೇಕೋ ಬೇಡ ಅನ್ನೋದು ಒಂದು ಜಿಲ್ಲಾಡಳಿತ ತೀರ್ಮಾನ ಏನು ಇದೆ KSBCB ಇದ್ರ ಕಡೆಯಿಂದ, ಅದನ್ನು ಮತ್ತೊಂದು ದಿನಾಂಕ ನಿಗದಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಹೇಳ್ತಾ ಇದ್ದೀನಿ ಮಾಧ್ಯಮದ ಮೂಲಕ. RIPL ಕಂಪ್ನಿಯವರು 2006ರಲ್ಲಿ EIಗೆ ಹೇಳಿರ್ತಕ್ಕಂಥ ವರದಿಯಲ್ಲಿ ನಾವು ಎಷ್ಟೆಲ್ಲ ಸುರಕ್ಷತೆ ಕ್ರಮಗಳನ್ನ ಕಾಪಾಡ್ತೀವಿ, ಗ್ರೀನ್ ಬೆಲ್ಟ್ ಮೇಂಟೈನ್ ಮಾಡ್ತೀವಿ, ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತೇಳಿ ಇಲ್ಲ ಸಲ್ಲದಗಳೆಲ್ಲ ಹಿಂದಿನ ಏರಿಂಗ್ ಇದರಲ್ಲಿ ಹೇಳಿದ್ರಲ್ಲ. ಬಟ್ ನಮ್ಮ ಜನಗಳಲ್ಲಿ ಅಮಾಯಕ ಜನಗಳು ಇರ್ತಕ್ಕಂಥವ್ರು ಒಳ್ಳೆ ಕಂಪ್ನಿ ಬಂದ್ರೆ ನಾವು ಒಂದು ಒಳ್ಳೆ ಉದ್ಯೋಗ ಪಡಿಬೋದು ಎಲ್ಲ ಅಂತೇಳಿ ಒಂದು ತಿರುಕನ ಕನಸು ಕಾಣೋ ರೀತಿಯಲ್ಲಿ ಆ ಕಂಪ್ನಿ ಬಂದ್ರೆ ನಾವೆಲ್ಲ ಚೆನ್ನಾಗಿರ್ಬೋದು ಅಂತಿದ್ರು. ಅವರು ಬುದ್ಧಿ ನರ ರಾಕ್ಷಸ ಬುದ್ಧಿ ತೋರಿಸಿದ್ರು. ಅವರು ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಆಡಳಿತ ಮಾಡ್ತಕ್ಕಂಥವ್ರು ಹಿಂದೆ EIಯಲ್ಲಿ ಹೇಳ್ತಕ್ಕಂಥ ವರದಿ ಏನ್ ಹೇಳಿದೆ, ಈಗ EI ವರದಿಯಲ್ಲಿ ನಾವು 18/9/2024 ನಾವೇ ಕಂಪ್ಲೇಂಟ್ ಕೊಟ್ರೆ KSBCB ಅವರು ಮೊನ್ನೆ ಹಿಯರಿಂಗ್ ಬಂದಿರತಕ್ಕಂಥ ಅದೇ ಅಧಿಕಾರಿಗಳು ಮತ್ತೆ ಅವರೇ ಒಂದು ವರದಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಸಬ್ಸಿಕ್ವೆಂಟ್ಲಿ ದಿ ಇಂಡಸ್ಟ್ರಿ obtained CFA and CFO form from the board for operation sponge iron unit 2x9.5 TPD iron ore washing beneficiation 0.5 captive power plant 5 megawatt iron ore crushing and screening plant 1.2 MTPA quantities per EC. ಅಂದ್ರೆ ಏನ್ ಹೇಳ್ತಾ ಇದಾರೆ, ಪವರ್ ಪ್ಲಾಂಟ್ ಆಮೇಲೆ ಬೆನಿಫಿಕೇಶನ್ ಎಲ್ಲ ಪ್ಲಾಂಟ್ ಆಗ್ಬಿಟ್ಟಿದಾವೆ, EC ಕೂಡ ಸಿಕ್ಬಿಟ್ಟಿದೆ ಅಂತ ಹೇಳ್ತಾ ಇದಾರೆ. ಅಲ್ಲಿ ನೋಡಿದ್ರೆ ಯಾವುದೇ ಕಾಮಗಾರಿ ನಡೀತಾ ಇಲ್ಲ ಸ್ವಾಮಿ. ಇದು ಒಂದು ದೊಡ್ಡ ಉಲ್ಲಂಘನೆ ಇದು ಕಾರ್ಖಾನೆಯಿಂದ. ಆಮೇಲೆ ಕೇಂದ್ರ ಸರ್ಕಾರದ ಒಂದು ಆದೇಶ ಇದೆ, ಯಾವುದೇ ಕೈಗಾರಿಕಾ ಆಗಿರ್ಬೋದು, ಯಾವುದೇ ಒಂದು ಅಲ್ಲಿ ಕೈಗಾರಿಕೆ ಹಾಕ್ಬೇಕಂದ್ರೆ 1 ಕಿಲೋಮೀಟರ್ ಅಂತರದಿಂದ ದೂರ ಇರ್ಬೇಕಂತ ಕೇಂದ್ರ ಸರ್ಕಾರನೇ ಒಂದು ಕಾನೂನು ರಚನೆ ಮಾಡಿದೆ. ಅದನ್ನ ಉಲ್ಲಂಘನೆ ಮಾಡಿ KSBCB ಅವರು ಇಂಡಸ್ಟ್ರಿ ಹ್ಯಾಸ್ ಇನ್ಸ್ಟಾಲ್ಡ್ 2x9.5 ರೋಟರಿ ಕಿಲ್ನ್ VSP ಅಟ್ಯಾಚ್ಡ್ ಟು ಕಾಮನ್ ಚಿಮ್ನಿ ಆಫ್ ಹೈಟ್. ಬರೀ ಅದು 90 ಮೀಟರ್ ಇರ್ಬೇಕಿತ್ತು ಹೈಟ್ ಚಿಮ್ನಿ, ಅದು 60 ಮೀಟರ್ ಅಲ್ಲಿ ಹಾಕಿದ್ದಾರೆ. ಅದರಿಂದ ಅಲ್ಲಿ ಎನ್ವೈರ್ಮೆಂಟ್ ಲಾಸ್ ಆಗ್ತಾ ಇದೆ. ಆಮೇಲೆ ದಿ ಇಂಡಸ್ಟ್ರಿ ಹ್ಯಾಸ್ ನಾಟ್ ಇನ್ಸ್ಟಾಲ್ಡ್ ದಿ ವೇಸ್ಟ್ ಹೀಟ್ ರಿಕವರಿ ಬಾಯ್ಲರ್ ಟು ದಿ ರೋಟರಿ ಕಿಲ್ನ್ ಬಟ್ ದಿ ಯಾವ obtained ದಿ CFO ಫಾರ್ ದಿ ಸೇಮ್. ಬಟ್ ಅವ್ರು ಏನ್ ಹೇಳ್ತಾ ಇದಾರೆ, ಒಂದ್ ಕಡೆಗೆ ಈ ದಾಖಲಾತಿಯಲ್ಲಿ ಎಲ್ಲ ಕಟ್ಟಿಬಿಟ್ಟಿದ್ವಿ, ನಾವೆಲ್ಲ ಪರ್ಮಿಷನ್ ಕೊಡೋದು KSBCB ಅವರೇ ಹೇಳಿದ್ದಾರೆ 18/9/2024ರಲ್ಲಿ. ಈಗ ನೋಡಿದ್ರೆ ಯಾವುದೇ ಅಲ್ಲಿ ಇದನ್ನೇ ಇಲ್ಲ. ಅದನ್ನ ಮತ್ತೆ ಜಿಲ್ಲಾಡಳಿತ ಮತ್ತೆ KSBCB ಮರುಪರಿಶೀಲನೆ ಮಾಡಬೇಕು ಅಂತೇಳಿ ನಾನು ಈ ಮಾಧ್ಯಮದ ಕೂಡ ಕೇಳ್ತಾ ಇದ್ದೀನಿ. ಆಮೇಲೆ ಇದೇ ಪರಿಸರ ಮಾಲಿನ್ಯ KSBCB ಅಧಿಕಾರಿಗಳು ಬರ್ತಾರೆ. ದಿ ವಿಲೇಜರ್ಸ್ ಪ್ರೆಸೆಂಟ್ ಡ್ಯೂರಿಂಗ್ ದಿ ಇನ್ಸ್ಪೆಕ್ಷನ್ ಅಲೆಗ್ಡ್ ದಟ್ ದಿ ಏರ್ ಫೇಸಿಂಗ್ ರಿಕ್ವೆಂಟ್ ಡಸ್ಟ್ ಪೊಲ್ಯೂಷನ್ ಇನ್ ದಿ ವಿಲೇಜ್ ಅಂಡ್ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಎಫೆಕ್ಟಿಂಗ್ ದಿ ಹೆಲ್ತ್ ಆಫ್ ದಿ ವಿಲೇಜರ್ಸ್ ಅಂಡ್ ಆಲ್ಸೋ ಕ್ರಾಪ್ ಲಾಸ್. ದಿ ಸ್ಟ್ರಾಂಗ್ಲಿ ಪ್ರೊಸೆಸ್ಡ್ ಫಾರ್ ಇಂಟಿಲೇಷನ್ ಆಫ್ ಸ್ಟಿಗ್ನೆಂಟ್ ಆಕ್ಷನ್ ಅಗೇನೆಸ್ಟ್ ದಿ ಇಂಡಸ್ಟ್ರಿ ಅಟ್ ದಿ ಅರ್ಲೆಸ್ಟ್. ಅವ್ರು ಏನ್ ಹೇಳ್ತಾರೆ KSBCB ಅಧಿಕಾರಿಗಳು ಬಂದು, ನಾವು ಈ ಒಂದು ಕಾರ್ಖಾನೆ ಮೇಲೆ ನಾವು ಗಂಭೀರವಾಗಿ ಆಕ್ಷನ್ ತಗೊಂತೀವಿ. ಇಲ್ಲಿರ್ತಕ್ಕಂಥ ರೈತರು ಉಳುಮೆ ಮಾಡ್ತಕ್ಕಂಥ ಭೂಮಿ ಮೇಲೆ ಬಹಳ ದುಷ್ಪರಿಣಾಮ ಬೀರಿದೆ, ಮತ್ತೆ ಅನಾರೋಗ್ಯ ಕೂಡ ತುತ್ತಾಗ್ತಾ ಇರೋ ಜನಗಳು. ನಾವು ಕೂಡಲೇ ನಾವು ಕ್ರಮ ತಗೊಂತೀವಿ ಅಂತೇಳಿ ಒಂದ್ ಕಡೆ ವರದಿಯಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇವತ್ತು ಅವರೇ ಬಂದು ಸಾರ್ವಜನಿಕ ಆಲಿಕೆ ಸಭೆ ಮಾಡೋದ್ರಲ್ಲಿ, ಸ್ವಾಮಿ ನಾವು ದಯಮಾಡಿ ಹೇಳ್ತಿದ್ವಿ KSBCB ಅಧಿಕಾರಿಗಳಿಗೆ, ಪತ್ರದಲ್ಲೇ ನೀವು ಒಂದು ಕೊಡೋದು ಆಮೇಲೆ ಇಲ್ಲಿ ಕಾಮಗಾರಿಗಳು ನಡೆಸೋದು ಒಂದು ಇದು ಸಮಂಜಸ ಅಲ್ಲ ಅಂತೇಳಿ ನಾನು ಒಂದು ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಅಲ್ಲಿ ECನಲ್ಲಿ 2006 ECನಲ್ಲಿ ಏನ್ ಹೇಳಿದ್ದಾರೆ, ನಾವೆಲ್ಲ ಸುರಕ್ಷತಾ ಕ್ರಮಗಳನ್ನು ಪಾಲನೆ ಮಾಡಿ ನಾವು ಕಾರ್ಖಾನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇ 2025 28/10/2025ರಲ್ಲಿ ಒಂದು ಗ್ಯಾಸ್ ಸ್ಫೋಟ ಆಗಿ ಅಗ್ನಿ ಅವಘಡ ಆಗಿ ಅಲ್ಲಿ ಒಬ್ಬ ಕಾರ್ಮಿಕ ಮೃತನಾಗ್ತಾನೆ, ಒಬ್ಬ ಅಂಗವೈಕಲ್ಯ ಆಗ್ತಾನೆ. ಇದು ಈ ಅವಘಡ ಆಗಿರೋದು ಅವರ ಒಂದು ಕ್ರಿಮಿನಲಿಸಮ್ ಏನಂತ ಹೇಳಿದ್ರೆ, ಯಾವುದೇ ಸ್ಟೇಷನ್ ನಲ್ಲಿ ಯಾವುದೇ ಇದರಲ್ಲಿ ಪ್ರಕರಣ ದಾಖಲು ಮಾಡಿಲ್ಲ. ಒಂದು ಇಂಡಸ್ಟ್ರಿಯಲ್ಲಿ ಏನೇ ಅಪಘಾತ ಆದ್ರೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದು ಒಂದು ಪ್ರಕರಣ ದಾಖಲಾಗಬೇಕು. ಈ ದಾಖಲು ಕೂಡ ಮಾಡಿಲ್ಲ. ಇದು ಕ್ರಿಮಿನಲಿಸಮ್ ನಂಬ್ತಾರೆ. ಇದೆಲ್ಲ ಕ್ರಿಮಿನಲ್ ಮೈಂಡ್ ಓಡಿಸ್ತಿರ್ಕೊಂಡು ಅಲ್ಲಿ ಸ್ಥಳೀಯರ ಒಂದು ಯಾವುದೋ ಒಂದು ಕುಮ್ಮಕ್ಕಿನಿಂದ ಈ ತರ ಮಾಡೋದು. ಮುಂದೆ ಇವರು ಇದು ಬರೀ ಒಂದು ಪತ್ರಿಕಾ ಮಾಧ್ಯಮದಿಂದ ಒಂದು ಮಾತ್ರ ಸಾವನ್ನಪ್ಪಿದೆ ಅಂತ ನನಗೆ ಗೊತ್ತಾಗಿದೆ. ಮತ್ತೆ ರಾತ್ರೋರಾತ್ರಿ ಹಗಲು ಹೊತ್ತಿನಲ್ಲಿ ಅಲ್ಲಿ ಏನೇನು ಎಷ್ಟು ಸಾವನ್ನಪ್ಪಿದೆ ಅನ್ನೋದು ನಮ್ಗೆ ಇನ್ನು ಈಗಲೂ ಅನುಮಾನ ಕಾಡ್ತಾ ಇದೆ. ಆ ಕಾರ್ಖಾನೆಯಿಂದ ಅಲ್ಲಿ ಬರ್ತಕ್ಕಂಥ ಹೊರ ರಾಜ್ಯರು ಬರ್ತಾ ಇದಾರೆ, ಆಮೇಲೆ ಹೊರ ಪ್ರದೇಶದಿಂದ ಬರ್ತಾ ಇದಾರೆ. ಅಲ್ಲಿ ಎಷ್ಟು ಜನ ಸಾವನ್ನಪ್ತಾರೋ ಎಷ್ಟು ಜನ ಇಲ್ಲೋ ಅವ್ರು ಒಳಗಿಂದೊಳಗೆ ಏನ್ ಮಾಡ್ತಾ ಇದಾರೋ ಇದು ನಮ್ಗೆ ಅನುಮಾನ ಕಾಡ್ತಾ ಇದೆ. ಕೂಡಲೇ ಕಾರ್ಖಾನೆಯವ್ರನ್ನ ನಮಗೆ ಸ್ಪಷ್ಟನೆ ಕೊಡಬೇಕು. ಸರ್ಕಾರದವರು ಕೂಡ ಇದ್ರ ಬಗ್ಗೆ ಗಂಭೀರ ಒಂದು ತನಿಖೆ ಆಗ್ಬೇಕು, ಹಿಂದೆ ಆಗಿರ್ತಕ್ಕಂಥ ಅನಾಹುತ ಬಗ್ಗೆ ಅಂತೇಳಿ ನಾನು ಈ ಮಾಧ್ಯಮ ಕೇಳ್ತಾ ಇದ್ದೀನಿ. ಆಮೇಲೆ ಅಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಏನು ಕಾರ್ಖಾನೆಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಈಗೇನು ಇತ್ತೀಚಿನ ದಿನ ಒಂದು ಪಬ್ಲಿಕ್ ಹಿಯರಿಂಗ್ ಆಯ್ತಲ್ಲ, ಕೇವಲ ಒಂದು 100 ರೂಪಾಯಿ ಹಂಗಿ 10 ರೂಪಾಯಿ ಏನು ಹಸಿರು ಟುವಲ್ ಹಾಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿಗಳು ಏನಿದ್ರಲ್ಲ, ನಾಳೆ ನಾವು
ಪ್ರಜಾಪ್ರಭುತ್ವದಲ್ಲೇ ನಮ್ಗೆ ಹೋರಾಟ ಮಾಡ್ಲಿಕ್ಕೆ ಹಕ್ಕಿದೆ. ನಾವು ಹೋರಾಟ ಮಾಡೋ ಸಂದರ್ಭದಲ್ಲಿ ನೀವೇನು ಮೊನ್ನೆ ತಾತ್ಕಾಲಿಕವಾಗಿ ಹಸಿರು ಟುವಾಲು ಒಂದು ಬಿಳಿಯಂಗೆ ಹಾಕೊಂಡು ಬಂದಿದ್ದೀರಲ್ಲ ನೀವೆಲ್ಲ, ನೆಕ್ಸ್ಟ್ ಅದೇ ಕಾರ್ಖಾನೆ ನಿಮ್ಗೆ ಗಂಡಸರಾಗಿ ನೀವು ಸೀರೆ ಉಟ್ಕೊಂಡು ಬರ್ಲೇಬೇಕಂತ ಕಾರ್ಖಾನೆ ಹೇಳ್ತಾರೆ, ಅದು ಕೂಡ ನೀವು ಸಿದ್ಧರಾಗ್ಬೇಕಂತ ನಾನು ಈ ಮಾಧ್ಯಮದಲ್ಲಿ ನಾನು ನಿಮ್ಗೆ ಕೋರಿಕೆ ಮಾಡ್ತಾ ಇದ್ದೀನಿ. ಆ ಕಾರ್ಖಾನೆಯಲ್ಲಿ ಯಾರೋ ಒಬ್ರು ಗೌಡ ಅಂತ, ಆ ಗೌಡ ಯಾರೋ ಗುಂಡಾಗಳ ಇಟ್ಕೊಂಡು ನಿಮ್ ಕಾರ್ಖಾನೆ ಮಾಡೋದಾದ್ರೆ ದಯ ಮಾಡಿ ಹೇಳ್ತಾ ಇದೀನಿ ಗೌಡ್ರೆ, ನೀವು ಸ್ಥಳೀಯರನ್ನ ಅಭಿಪ್ರಾಯಕ್ಕೆ ತಗೊಂಡು ನೀವು ಅಲ್ಲಿ ವಿಶ್ವಾಸ ತಗೊಂಡು ಮಾಡೋದಾದ್ರೆ ಕಾರ್ಖಾನೆ ನಿಮ್ಗೆ ಒಂದು ಮುಂದಿನ ದಿನದಲ್ಲಿ ಆಗ್ಬೋದೇನೋ. ಬಟ್ ನೀವು ಈ ತರ ಗುಂಡಾಗಳು ಮಾಡಿಸಿ ಅಲ್ಲಿರ್ತಕ್ಕಂಥ ಹಣಕ್ಕೆ ಮತ್ತು ಎಂಡಕ್ಕೆ ಬಲಿಪಶು ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಅವಿದ್ಯಾವಂತರನ್ನು ಬಳಸಿಕೊಂಡು ನೀವು ಕಾರ್ಖಾನೆ ಮಾಡ್ತೀರಿ ಅಂದ್ರೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ದೇವರಾಣಗೆ ನಿಮ್ ಕಾರ್ಖಾನೆ ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಹಾಕಕ್ಕೆ ಚಾನ್ಸಸ್ ಇಲ್ಲ ಅಂತ. ನಾವು ಹೊಲ ಕೊಟ್ಟಿರೋದು 4 ಎಕರೆ, ಅದು ಬೇರೆ ಸೈಡು. ಇವಾಗ ನಮ್ದು ಸರ್ವೆ ನಂಬರು 58. 58ರಾಗ 8 ಎಕರೆ ಹೊಲ ಹಂಗ ಐತೆ. ಅದನ್ನ ನಾವು ಬಿತ್ತಕ್ ಹೋಗಿವಿ. ಬಿತ್ತಕ್ ಹೋದ್ರೆ ಪೆಂಚಿಂಗ್ ಹಾಕ್ಬಿಟ್ಟಾರ. ನಿಮ್ದಲ್ಲ ಹೊಲ ಇದು ನಮ್ದು ಅಂತ ಅಂದ್ರು. ನಿಮ್ಮದ ಸರ್, ನಿಮ್ಮದು ನೀವು ತಾಳ್ರಿ, ನಮ್ಮದು ಹೆಚ್ಚಾರಿ ಭೂಮಿ ನಾವು ಮಾಡ್ತಾ ಇದೀವಿ, ನಮಗೆ ದಾರಿ ಕೊಡ್ರಿ ಅಂತ. ಇಲ್ಲ ಹಂಗ ಆಗಲ್ಲ ಅಂದ. ಕೋಟಿಗೆ ಹಾಕೋ ಅಂದ್ರು. ಸರ್ ಕೋಟಿಗೆ ಹಾಕಕ್ಕ ನಮ್ತ ದುಡ್ಡಿಲ್ಲ, ನಿಮ್ದು ಮಿಷಿನ್ ಐತೆ ನೀವು ಹಾಕ್ಯಂತೀರಿ, ರೊಕ್ಕದ ಮಿಷಿನ್ ಐತೆ ನೀವು ಮಾಡ್ಕೊಂತೀರಿ, ನಮ್ಮ ಕೈಲಿ ಆಗಲ್ಲ, ಪೆಂಚಿಂಗ್ ತೆಗಿರಿ, ದಾರಿ ಬಿಡ್ರಿ, ನಾವು ಬಿತ್ತಬೇಕು ಅಂತ ನಾವು ಕೇಳಿದ್ವಿ. ಇಲ್ಲ ಹಂಗ ಆಗಲ್ಲ, ನಮ್ಮದೇ ಅದು ಅಂದ್ರೆ ಕೋಟಿಗೆ ಹಾಕಿದ್ರೆ ನಾವು ಬೇರೆ ನಮಗೆ ಕೊಟ್ಟಾರ ಅಂದ್ರು. ಬೇರೆ ಅಂದ್ರೆ ಯಾರು ಸಾರು ಅಂತ ಕೇಳಿದ್ವಿ. ಯಾರು ಸದ್ದು ಹೇಳಲ್ಲ, ನೀನ್ ಕೋಟಿಗೆ ಹಾಕಿದ್ರೆ ಗೊತ್ತಾಕತ್ತೆ ಅಂದ್ರು. ಗೊತ್ತಾಗೋದು ಬೇಡ, ನಾನು ಪೆಂಚಿಂಗ್ ತೆಗಿಲೇಬೇಕು ಅಂತ ನಾನು ಅಂದೆ. ಇಲ್ಲ ಹಂಗ ಆಗಲ್ಲ ಅಂತಂದು ಅಂದ್ರು. ಸರಿ ಬಿಡು ಸರ್, ನಾವು ತೆಗಿಸ್ತೀವಿ, ನಾವು ಬರ್ತೀವಿ ಅಂತಂದು ಹೇಳಿದ್ವಿ. ಅಲ್ಲಿದ್ದ ಅವ್ರು ಮರ್ಯಾರ ಇವ್ರು ಮರ್ಯಾರ, ನಮ್ಮಲ್ಲಿ ಅವ್ರು ಹೆಂಗ್ ಮಾಡಿದ್ರು, ನಾವ್ ಇಲ್ದಲ್ಲಿ ಹೆಂಗ್ ಮಾಡಿದ್ರು. ಇಲ್ಲ ಮಗ ಊರವ್ರು ಮಾಡಿದ್ರೆ ಬಿಟ್ಟು ಕೊಟ್ಬಿಟ್ಟಾರ, ನೀವು ಹೆಂಗ್ ಕೊಟ್ರಿ, ನೀವು ಹೆಂಗ್ ತಗೊಂಡ್ರಿ ನೀವು? ಒಂದು ಹೊಲ ತಗೋಬೇಕಾದ್ರೆ ಯಾರ್ದನ್ನಾಗ್ಲಿ ಸುತ್ತಮುತ್ತ ಇವ್ರು ಯಾರು ಚೆಕ್ ಮಾಡಿ ಅದನ್ನ ತಗೋಬೇಕು, ನಿಮ್ ಹೆಸರಿಗೆ ಆಗ್ತಾವ. ಸುಮ್ನೆ ಕಳ್ಕಂಡಿಲ್ಲಿ ಯಾವನೋ ಕೊಟ್ಟನಂತ ಯಾವನೋ ತಗೊಂಡ್ಬಿಟ್ರೆ ಹೆಂಗ್ ಸರ್ ನೀವು? ಹಂಗ್ ತಗೊಂಬಂಗಿಲ್ಲ ನೀವು. ನಮ್ಗೆ ಬೇಕು ಹೊಲ, ನಾವು ಕೊಡೋದಿಲ್ಲ, ಅಲ್ಲೇ ಬಿತ್ತಬೇಕು ನಾವು ಅಂತಂದು. ಈ ಮುಂದೆ ಏನ್ ಮಾಡ್ಯಾರ ಏನ್ ಗೊತ್ತಿಲ್ಲ ಸರ್. ಇವಾಗ 2 ವರ್ಷ ಆಯ್ತು, ಅವ್ರು ಬಿತ್ತು ಗೊತ್ತಿಲ್ಲ, ಆ ಪೆಂಚಿಂಗ್ ಹಾಕ್ಯಾರ ಅಂತ ತೆಗಿಯೋ ಗೊತ್ತಿಲ್ಲ, ನೀವು ತೆಗಿಸ್ಬೇಕು. ನಾನು ಭುವನೇಶ್ವರ್ ಅಂತ, ಊರಿನ ಗೌಡನ ಹೇಳ್ತೀನಿ ನಾವು. ನಮ್ಮ ಯಜಮಾನ್ರು ಊರಾಗೆಲ್ಲ ಅನ್ಯಾಯ ಆದ್ರು ಪ್ರತಿ ಒಂದಕ್ಕೂ ನನ್ನ ಯಜಮಾನ್ರೆ ಮುಂದೆ, ಅವ್ರ ಪರವಾಗಿ ಎಲ್ಲರ ಪರವಾಗಿ ನನ್ನ ಗಂಡನೇ ರೆಡಿ ನಿಂತಿರ್ತಾರ. ಯಾರನ್ನ ಸಮಸ್ಯೆ ಬಂದು ಮಂತೆ ನಿಂತ್ಕೊಂಡ್ರು ಅವ್ರು ಬೇಕಾದಷ್ಟು ಜನ ಬರ್ಲಿ, ಯಾರಿಗೂ ಎದುರ್ತಿಲ್ಲ. ಯಾವ ಮೈಸ್ನವ್ರು ಬಂದ್ರು ಯಾರು ಬಂದ್ರು ಯಾರಿಗೂ ಎದುರ್ತಿದ್ದಿಲ್ಲ. ಯಾಕಂದ್ರೆ ಗುಂಡಿಗೆ ಮನುಷ್ಯ ಅವರು, ಏನಾದ್ರು ಪೊಲೀಸ್ ಅಂತ ಹೋದ್ರೆ ಎದುರ್ತಿದ್ರು. ಹಾಗಾಗಿ ನಮ್ಮ ಯಜಮಾನ್ರು ಇವ್ರು ಹೊಲ ಎಲ್ಲ ನಿಂತಾಗ ರಾತ್ರಿ ಹೋದಾಗ ಇಮಿಡಿಯೇಟ್ಲಿ ಹೋಗೇನಲ್ಲಿ ಸ್ಟ್ರೈಕ್ ಮಾಡಕಂತ ನಿಲ್ಲಿಸ್ರಿ. ಹೆಂಗ್ ಮಾತಾಡ್ತೀನಿ ಅವ್ನ ದೌರ್ಜನ್ಯ ಮಾಡ್ಯಾರ. ಅವ್ರ ಮೇಲೆ ಅಧಿಕಾರ ನಮ್ಮೂರಾಗ 10 ಜನ ಅದಾರ. ನನ್ನ ಗಂಡಕ ಅಪೋಸಿಟ್ ಅವ್ರಿಗೆ ಅಪೋಸಿಟ್ ನನ್ನ ಯಜಮಾನ್ರು. ನೀನ್ ಏನ್ ಮಾಡಿಕೆ ನಾವು ನಡೆಸಿ ಅಂದ್ರೆ ನೀನ್ ಹೆಂಗ್ ನಡೆಸ್ತೀವೋ ನಾನ್ ನೋಡ್ತೀನಿ ಅಂತ ನಮ್ಮ ಯಜಮಾನ್ರು. ಇದ್ರ ಕಾಲಾಗ ಅವ್ರು ಕೇಸ್ ಹಾಕಿ ತಿಂಗಳಗಟ್ಲೆ ಊರ್ ಬಿಟ್ಟು ಅವ್ರ ಅನಾರೋಗ್ಯ ಕೆಟ್ಟು ಅದರಿಂದ ಹಿಂಸೆ ಪಟ್ಟಾರ. ಏನೇನ್ ಮಾತಾಡಕ್ ಹೋದ್ರ ಅವ್ನ್ ಏನ್ ನಡೀತತ್ತ, ಅವ್ನ್ ಏನ್ ನೋಡ್ಕೊಂತೀವಿ, ಎಲ್ಲಿ ಮಾಡಿದ್ರೆ ಅವ್ನ್ ಮಾಡ್ತೀವಿ, ಅವ್ನ್ ಎಲ್ಲಿ ಬೆಳೆಸ್ತೀವಿ, ಅದ್ ನಮ್ ಕೈಯಲ್ಲಿ ಐತೆ ಅಧಿಕಾರ. ಅವ್ನ್ ಏನ್ ಮಾಡ್ಕೊಂತಾನ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ಯಾರ. ನಮ್ಮ ಯಜಮಾನ್ರಿಗೆ ನಮ್ಮ ಊರಾರ ಅದಾರ, ಮುಖಂಡ್ರ ಅಂತ ಅದ್ರಲ್ಲ, ಅದೇ BM ಕೆಲಸ ಮಾಡಾರ ಅದಾರ. ಹಂಗಾಗಿ ನಾವು ಏನ್ ನಮ್ಮ ಯಜಮಾನ್ರು ಎಲ್ಲ ಹೋದ್ರು ಬೇಕಾದ ಅಧಿಕಾರ ಅವ್ರು ಮರ್ಯಾದೆ ಕೊಟ್ಟು ಕೂಡ ಮಾತಾಡ್ಯಾರ. ನೋಡ್ರಿ ನಮ್ ಸಹಾಯ ಮಾಡ್ರಿ ಅಂತ. ಯಾರು ನಮ್ಮ ಯಜಮಾನ್ರಿಗೆ ಮರ್ಯಾದೆ ಕೊಟ್ಟಿಲ್ಲ. ಅವ್ರಿಗೆ ದೌರ್ಜನ್ಯನೂ ಮಾಡ್ಯಾರ, ಕಂಪ್ಲೇಂಟೂ ಮಾಡ್ಯಾರ. ಹಿಂಗಾಗಿ ನಮ್ಗೆ ಸಮಸ್ಯೆ ಆಗೈತೆ. ನಮ್ಗೆ ಯಾವ್ದಕ್ಕ ನನ್ ಗಂಡು ಅದಕ್ಕೆ ಹೋರಾಡಾನ, ಇದು ಬೇಡ ಅಂತ ನಾನು ಕೂಡ ಅದಕ್ಕೆ ಹೋರಾಡ್ತೀನಿ. ಅವ್ರು ಯಾರು ಬರ್ತಾರೆ ಬರ್ಲಿ, ನಾನ್ ನಿಂದಿರ್ತೀನಿ.